ಆದ್ರೂ ದಿನ ಮನೆಗೆ ಯಾಕೆ ಅಷ್ಟು ತಡವಾಗಿ ಹೋಗ್ತಿದ್ದೆ? ಎಲ್ಲ ದುಡ್ಡುಗೋಸ್ಕರ ಬಾವ. ಓನರು ಸಪ್ಲೈಯರ್ ಕೆಲಸ ಆದಮೇಲೆ ಎಂಜಿಲ್ ತಟ್ಟೆ ತೊಳೆದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದ. ಅಲ್ಲ ಕಣೋ, 50 ರೂಪಾಯಿಗೋಸ್ಕರ ಅಷ್ಟು ತನಕ ಕೆಲಸ ಮಾಡ್ತಿದ್ದೀಯಾ? ನಿಮ್ಗದು ಬರೀ 50 ರೂಪಾಯಿ ಇರ್ಬೋದು ಬಾವ, ಆದರೆ ನನಗೆ ದಿನಕ್ಕೆ 50 ಅಂದರೆ ತಿಂಗ್ಳಿಗೆ 1,500. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಸಂಪಾದನೆ ಮಾಡಿ ಅಪ್ಪನ ಕೈಗೆ ತೊಗೊಂಡೋಗಿ ಕೊಟ್ಟು ಅವ್ರ ದೃಷ್ಟಿಲಿ ನಾನು ಒಬ್ಬ ಯೋಗ್ಯ ಮಗ ಅನ್ಸ್ಕೋಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿದ್ದಿದ್ದು ಬಾವ. ಅಮ್ಮ ಏನಾದರೂ ಹೇಳಿದ್ರೆ ತಿರುಗಿ ಮಾತಾಡದೆ ಸುಮ್ಮನೆ ಇರ್ತಿರ್ಲಿಲ್ಲ ನೀನು. ಅಂಥದ್ರಲ್ಲಿ ಆ ಹೋಟೆಲ್ ಓನರ್ ಅಷ್ಟು ಚೀಪಾಗಿ ಮಾತಾಡ್ತಿದ್ದ. ಅದನ್ನೆಲ್ಲ ಸಹಿಸ್ಕೊಂಡು ಹೇಗೋ ಇರ್ತಿದ್ದೆ. ನಮ್ಮವ್ರು ಮಾಡೋ ಅವಮಾನದ ಮುಂದೆ ಬೇರೆಯವ್ರು ಮಾಡೋ ಅವಮಾನ ಏನು ಅನ್ಸಲ್ಲ ಕಣೆ ಅಕ್ಕ. ಒಂದೊಂದು ಸತಿ ಓನರ್ ಮಾಡ್ತಿದ್ದ ಅವಮಾನ ಅಳು ತರಿಸ್ತಿತ್ತು. ಹಾಗೆಲ್ಲ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ನಿಂತು ಕಂಬದ ಕೆಳಗೆ ಕೂತು ಜೋರಾಗಿ ಅಳ್ತಾ ಇದ್ದೆ. ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ಇನ್ನು ಮನೆಗೆ ಹೋದರೆ ಲೇಟಾಗಿ ಬಂದಿದ್ದೆ ಕಲ್ಲು ಬೈಗುಳ. ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ ಅಂತ ಎಲ್ಲ ಅವಮಾನಗಳನ್ನು ಸಹಿಸ್ಕೊಂಡೆ. ಆದರೆ ಕಡೆಯಲ್ಲಾಗಿದ್ದೇನು ಅದು ದೊಡ್ಡ ಸೊನ್ನೆ. ಅಪ್ಪ ಅಮ್ಮ ಹೇಳಿದಾಗೆ ವೇಸ್ಟ್ ಬಾಡಿ ಕಣೆ ನಾನು. ಹಾಗೆಲ್ಲ ಮಾತಾಡಬೇಡ ರವಿ. ಇಷ್ಟೆಲ್ಲ ಮಾಡೋ ಬದಲು ನಮ್ಮ ಹತ್ರ ಬಂದು ನಿನ್ನ ಕಷ್ಟ ಹೇಳಿದರೆ ಸಾಕಿತ್ತು. ಅಪ್ಪ ಅಮ್ಮನ ಮುಂದೆ ನಿಂಗೆ ಅವಮಾನನೂ ಆಗಬಾರ್ದು, ನೀನು ಓದಿ ಕಷ್ಟನೂ ಆಗಬಾರ್ದು. ಆ ರೀತಿ ವ್ಯವಸ್ಥೆ ಮಾಡ್ತಿದ್ವಿ. ಬೇರೆಯವ್ರ ದುಡ್ಡಲ್ಲಿ ತಿಂದು ತಿಂದು ಸಾಕಾಗಿದೆ ಭಾವ ನನಗೆ. ಅಪ್ಪ ಅಮ್ಮನಂತೂ ನೋಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನನ್ನನ್ನಾದರೂ ನಾನು ಸಂಪಾದನೆ ಮಾಡ್ಕೋತೀನಿ. ತುಂಬ ದೊಡ್ಡವನಾಗ್ಬಿಟ್ಟಿದ್ಯಾ ರವಿ. ಬರೀ ಬಾಯಲ್ಲಿ ನೀನು ನನ್ನ ಮಗನ ಥರ ಅಂತ ಹೇಳ್ತಿದ್ದೆ. ನಿನ್ನ ಕಷ್ಟ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯ? ನಾನು ನಡ್ಕೊಂಡಿದ್ದ ರೀತಿಗೆ ಯಾರೇ ಆದರೂ ಅನುಮಾನ ಪಟ್ಟಿರೋರು. ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ? ಬೇಜಾರಿದೆ ನೀನು ಅಳ್ತಿರೋದಕ್ಕೆ. ಅಳ್ಬೇಡ ಕಣೆ, ನೋಡೋಕ್ಕಾಗಲ್ಲ ನಿನ್ನ. ಕ್ಷಮಿಸ್ಬಿಡು ಕಂದ. ಪ್ಲೀಸ್ ನೀವು ಕ್ಷಮಿಸು ಅಂತ ಕೇಳಬೇಡಿ. ನನಗೆ ಗಿಲ್ಟ್ ಕಾಡುತ್ತೆ. ಗಿಲ್ಟ್ ಕಾಡ್ತಾ ಇರೋದು ನನಗೆ ನಿನ್ನಂತ ವಜ್ರನ ಅಯೋಗ್ಯ ಅಂದ್ಬಿಟ್ಟೆ. ನಾನು ಯೋಗ್ಯ ತಂದೆ ಅಲ್ಲ ರವಿ. ತಾಯಿಯಾಗಿ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಕುಂಕು ಮಾತಿನಿಂದ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ ಕಣೋ. ನೋಯಿಸೋ ಮುಂಚೆ ನನ್ನ ಬಾಯಾದ್ರೂ ಸೇದೋಗ್ಬಾರ್ದಾಗಿತ್ತ. ನೀನ್ ತಿನ್ನೋ ಅನ್ನಕ್ಕೂ ಹಂಸಿ ಮಾತಾಡ್ಬಿಟ್ಟೆ ಕಣೋ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಳ್ಬೇಡಮ್ಮ ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ನಿನ್ನ ಹತ್ರ ಚೆನ್ನಾಗಿ ಕಾಣಲ್ಲ ಮಮ್ಮಿ. ಅಲ್ಲ ಕಣೋ, ಯಾವತ್ತು ನೀನು ಊಟ ಮಾಡಿದ ತಟ್ಟೆ ನೀನು ತೊಳೆದಿರೋನು. ಅಲ್ಲಿ ಹೋಗಿ ಯಾರ್ಯಾರೋ ಎಂಜಿಲ್ ತಟ್ಟೆ ಎಲ್ಲ ತೊಳೆದಿದೆಯಲ್ಲೋ. ಏನು ಕಂದ ನೀನು? ಯಾರೋ ನಿನಗೆ ಬಾಯಿಗೆ ಬಂದಂಗೆ ಅಂದಿದ್ದು? ಯಾರು ತೋರಿಸ್ನಡಿ? ಅವ್ನಿಗೀಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೋಣ. ಅಲ್ಲಿ ಕೊಳಿಲಿ ಅವನು. ಅದೆಲ್ಲ ಏನು ಬೇಡ ಅಮ್ಮ. ಅವ್ರಿಗೆ ರವಿಯಿಂದ ಸ್ವಲ್ಪ ಲಾಸ್ ಆಗಿತ್ತು, ಅದಕ್ಕೆ ಹಾಗಂದ್ರು. ಅದಕ್ಕೆ ಬಾಯಿಗೆ ಬಂದಂಗೆ ಅನ್ಬೇಕೇನೆ? ಇವನ್ಗೆ ಯಾರು ಹಿಂದೂ ಮುಂದೆ ಇಲ್ವಾ? ಇವನೇ ನಾನಾಥ ಏನೇ? ಅದೆಲ್ಲ ಈಗ ಬೇಡ ಅಮ್ಮ. ರವಿಗೀಗ ಅಲ್ಲಿಂದ ಕರ್ಕೊಂಡು ಬಂದಾಯ್ತಲ್ಲ. ಕಂದ, ಮುಂದೆ ಇಂಥ ಕೆಲ್ಸಕ್ಕೆಲ್ಲ ಹೋಗ್ಬೇಡ ಕಣೋ. ಚೆನ್ನಾಗಿ ಓದ ನೀನು. 4 ಮನೆ ಮುಸ್ರೆ ತಿಕ್ಕಾದ್ರೂ ನಾನು ನಿನ್ನ ಸಾಕ್ತೀನಿ ಕಣೋ. ದಯವಿಟ್ಟು ನೀನ್ ಮಾತ್ರ ಇಂಥ ಕೆಲ್ಸಕ್ಕೆ ಹೋಗ್ಬೇಡ ಕಣೋ. ಹೌದಪ್ಪ, ನಾನು ಯಾವುದಾದ್ರೂ ಅಂಗಡಿಗೆ ಲೆಕ್ಕ ಬರೆಯಕ್ಕೆ ಸೇರ್ಕೊಳ್ತೀನಿ. ನೀನು ಹೆಚ್ಚಾಗಿ ಓದೋ ಕಡೆ ಗಮನ ಕೊಡ. ಒಂದು ನಿಮಿಷ, ನೀವಿಬ್ರು ಯಾಕೆ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು ಮಾವ, ಹೇಗಿದ್ರು ಜಾನು ಕೆಲ್ಸಕ್ಕೆ ಹೋಗ್ತಿರೋದು ನಿಮಗೋಸ್ಕರ ತಾನೇ. ಸಾಕೋಳಿ ಅಂದರೆ ಎಷ್ಟು ದಿವಸ ಅವಳ ಸಂಪಾದನೆ ಬದುಕಿದ್ ಸಾಕು.
ಇನ್ಮೇಲಾದ್ರೂ ನಾವೇ ದುಡ್ಕೊಳ್ತೀವಿ. ನೀವು ಹಾಗೆಲ್ಲ ಮಾತಾಡಿದ್ರೆ ನನಗೆ ಹರ್ಟ್ ಆಗುತ್ತಪ್ಪ. ಎಷ್ಟು ದಿನ ನಿನ್ನ ಹತ್ರ ದುಡ್ಸ್ಕೊಂಡಿರೋದು ಮಗಳೇ? ಯಾಕೆಂದ್ರೆ ನಿನಗೂ ಒಂದು ಸಂಸಾರ ಅಂತ ಇದೆ. ಈಗಲೂ ನಿನ್ನ ಹತ್ರ ದುಡ್ಸ್ಕೊಂಡು ತಿನ್ನೋದು ಸರಿ ಇಲ್ಲ. ನಾನು ನಿಮ್ಮ ಮಗಳೇಪ್ಪ. ನಿಮ್ಮ ಸ್ವಾಭಿಮಾನ ನಂಗೆ ಅರ್ಥ ಆಗುತ್ತೆ. ರವಿ ಓದ್ ಮುಗಿಸಿ ಅವನಿಗೊಂದು ಕೆಲಸ ಸಿಗೋ ತನಕ ಈ ಮನೆ ಜವಾಬ್ದಾರಿ ನನಗೆ ತಗೊಳಕ್ ಒಂದು ಅವಕಾಶ ಮಾಡಿಕೊಡಿಯಪ್ಪ ಪ್ಲೀಸ್. ಹೌದು ಮಾವ, ಈ ವಿಷಯದಲ್ಲಿ ನಾನು ಜಾನು ಪರನೇ. ಇದನ್ನು ಮಾತ್ರ ನೀವು ಒಪ್ಕೊಳ್ಳೇಬೇಕು ಪ್ಲೀಸ್. ನಿಮ್ಮ ದೊಡ್ಡ ಗುಣದ ಮುಂದೆ ನಾನು ಏನು ಹೇಳಿ? ಸರಿ. ರವಿ, ನಿನ್ ಜೇಬಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ತಲ್ಲ, ಅದೆಲ್ಲಿಂದ ಬಂತು? ಹೋಟ್ಲಲ್ಲಿ ಓನರ್ ಹತ್ರ ಬೈಸ್ಕೊಂಡು ನಿಮ್ಮ ಹತ್ರ ಮನೇಲಿ ಬೈಸ್ಕೊಂಡು ತುಂಬ ಬೇಜಾರಾಗಿತ್ತೆ, ಟೆನ್ಷನ್ ಇತ್ತು. ಅದಕ್ಕೆ ಅಲ್ಲೇ ಕೆಲಸ ಮಾಡ್ತಿದ್ದಿದ್ದು ಒಬ್ಬ ಸಪ್ಲೈಯರು ದಮ್ ಹೊಡಿ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದ. ಅವ್ನು ಯಾರೋ ಮುಟ್ಟಾಳ ಹೇಳ್ದ ಅಂತ ನೀನು ಸಿಗರೇಟ್ ಚಟಕ್ ಬಿದ್ದೀಯಾ? ಖಂಡಿತ ಇಲ್ಲ ಕಣೆ ಅಕ್ಕ. ಒಂದ್ಸತಿ ಸಿಗರೇಟ್ ಬಾಯಲ್ಲಿ ಇಟ್ಟಿದ್ದು ಅಷ್ಟೇ, ಅದ್ರ ಘಾಟ್ ತಡಿಯೋಕ್ಕಾಗಲಿಲ್ಲ. ಅದಾದ್ಮೇಲೆ ಒಂದ್ಸತಿನೂ ಮುಟ್ಟಿಲ್ಲ ಕಣೆ, ನಿನ್ನಾಣೆಗೂ. ಇನ್ನು ಆಣೆ ಪ್ರಮಾಣ ಟ್ರಾಜಿಡಿ ಸೀನ್ ಮುಗೀತು. ಇನ್ನೇನಿದ್ರು ನಾಳೆಯಿಂದ ರವಿಗೆ ಓದೋ ಕೆಲಸ, ಅತ್ತೆಗೆ ಮಾವನ್ ನೋಡ್ಕೊಳ್ಳೋ ಕೆಲಸ, ಮತ್ತೆ ನನಗೆ ಇದೆಯಲ್ಲ ನನ್ನನ್ನು ರೇಗ್ಸೋ ಕೆಲಸ. ನಿಂತ್ಕೋ. ನೀವಿನ್ನೂ ಮಲಗಿಲ್ವಾ ಅತ್ತೆ? ಹೋ, ಮನೇಲಿ ಎಲ್ರೂ ಮಲಗಿದ್ರೆ ನೀನ್ ಗುಟ್ಟಾಗಿ ರೂಮ್ ಸೇರ್ಕೊಂಡ್ಬಿಡ್ಬೋದು ಅಂತನಾ? ಇಷ್ಟ ಇಲ್ಲದೆ ಹೋದ್ರು ಮದ್ವೆಗೆ ಒಪ್ಕೊಂಡಿದೀವಿ. ಇದರ ಅರ್ಥ ನೀನ್ ಆಡಿದ್ದೆ ಆಟ ಅಂತಲ್ಲ. ಅಲ್ಲ, ನಿನ್ಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ ಈ ಮನೆಯಲ್ಲಿ? ನಾನು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ ಅತ್ತೆ. ಅನ್ಕೋಬೇಕು ಅಂತಿಲ್ಲ, ನಡ್ಕೊಳ್ಳೋ ರೀತಿಲೇ ಗೊತ್ತಾಗುತ್ತೆ. ನೀನ್ ಬ್ಯಾಂಕ್ ಬಿಡೋದು ಎಷ್ಟು ಹೊತ್ತು? ಸಂಜೆ 5:15. ಈಗ ಟೈಮ್ ಎಷ್ಟು? 10 ಗಂಟೆ. ಬ್ಯಾಂಕ್ನಿಂದ ಮನೆಗೆ ಬರೋದಕ್ಕೆ 4.5 ಗಂಟೆಗಳು ಬೇಕಾ ನಿನ್ಗೆ? ಅಮ್ಮನ ಮನೆಗೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯ್ತು. ಅದೇನು ಆಗಾಗ ಅಮ್ಮನ ಮನೆಗೆ ಹೋಗೋದು? ತಿಂಗಳ ಸಂಬಳ ಕೊಡೋದಲ್ದೆ 3 ದಿನಕ್ಕೆ ಅದೇನು ಹೋಗಿ ಬರೋದು ನೀನು? ನಿನ್ ಕಣ್ಣೀರ್ಗೆ ಕರ್ಗೋರು ಯಾರು ಇಲ್ಲ ಇಲ್ಲಿ. ಅದೇನೋ ದೋಸೆ ಮಾಡಿ ಅತ್ತೆ ಹತ್ರ ಹೊಗಳಿಸ್ಕೊಂಡಿಲ್ಲ, ಅದಕ್ಕೆ ನಿನ್ ಕೋಡ್ ಬಂದ್ರೆ ಸಹಿಸ್ಕೊಳ್ಳೋರು ಯಾರು ಇಲ್ಲ. ನಾನಿದ್ದೀನಿ. ಏನ್ ಗೊತ್ತಾ ಶ್ರೀ, ಅದೇನೋ ದೋಸೆ ಮಾಡಿ ಅತ್ತೆ ಹತ್ರ ಹೊಗಳಿಸ್ಕೊಂಡಿಲ್ಲ, ಅದಕ್ಕೆ ನಿನ್ ಕೋಡ್ ಬಂದ್ರೆ ಸಹಿಸ್ಕೊಳ್ಳೋರು ಯಾರು ಇಲ್ಲ. ನಾನಿದ್ದೀನಿ. ಏನ್ ಗೊತ್ತಾ ಶ್ರೀ, ಯಾಕೆ ಎಷ್ಟೊತ್ತಲ್ಲಿ ಅಪರಾಧಿನ ನಿಲ್ಲಿಸ್ಕೊಂಡು ತನಿಖೆ ಮಾಡ್ತಿರೋ ಹಾಗೆ ಮಾಡ್ತಿದ್ದೀರಲ್ಲ? ನೋಡು ಶ್ರೀ, ಕಾರಣ ಗೊತ್ತಾದ್ರೆ ನೀನು ನನ್ನ ಪರನೇ ವಹಿಸ್ಕೊಂಡು ಮಾತಾಡ್ತೀಯ. ಕೆಲ್ಸಕ್ಕೆ ಹೋಗ್ಲಿ ಅಂತ ಅತ್ತೆ ಹತ್ರ ಪರ್ಮಿಷನ್ ಕೊಟ್ರೆ ಇವಳು ತಾಯಿ ಮನೆಗೆ ಹೋಗಿ ಗಂಟೆಗಟ್ಲೆ ಲೆಕ್ಚರ್ ಹೊಡ್ಕೊಂಡು ಬರ್ತಾಳೆ. ಮನೆಗೆ ಬರೋ ಹೊತ್ತ ಇದು. ನಾನು ಇವಾಗ ಬರ್ತಿದ್ದೀನಿ, ನನ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಇವತ್ತಷ್ಟೇ ಅಲ್ಲ, ಹಿಂದೆನೂ ಎಷ್ಟೋ ಸಲ ಮಧ್ಯರಾತ್ರಿ ಆದ್ಮೇಲೆ ಮನೆಗೆ ಬಂದಿದ್ದೀನಿ. ನನ್ನನ್ನು ಯಾವತ್ತೂ ರೀತಿ ನಿಲ್ಸ್ಕೊಂಡು ಪ್ರಶ್ನೆ ಮಾಡ್ಲಿಲ್ವಲ್ಲ? ನೀನು ಹುಡುಗ ಕಣೋ. ನೀವೇನ್ ಮಾಮೂಲಿ ಹುಡುಗಿ ಅನ್ಕೊಂಡು ಅವಳನ್ನ ಬೀಚ್ ಸುತ್ತಕ್ಕೆ ಹೋಗಿರ್ಲಿಲ್ಲ. ಅವಳ ತಂದೆ ಮನೆಗೆ ಹೋಗಿದ್ಲು, ಹೋಗ್ಲಿ ಬಿಡಿ. ನೀನೇನೋ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಕಾಲ ತುಂಬಾ ಕೆಟ್ಟದಾಗಿದೆ. ಹೀಗೆ ಒಬ್ಬೊಬ್ರೆ ಸುತ್ತಾ ಇದ್ರೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು? ಅವಳನ್ನ ಒಂಟಿಗೆ ಹೋಗಿರ್ಲಿಲ್ಲ ಮಾಮ್, ನಾನ್ ಜೊತೆಗೆ ಹೋಗಿದ್ದೆ. ಕಾರ್ ಪಾರ್ಕ್ ಮಾಡಬಾರ್ದು, ಸ್ವಲ್ಪ ತಡ ಆಯ್ತು ಅಷ್ಟೇ. ಅಷ್ಟೆಲ್ಲ ಸತ್ಯ ಏನು ಅಂತ ತಿಳ್ಕೊಳ್ದೆ ಇಷ್ಟೆಲ್ಲ ರಾಮಾಯಣ ಮಾಡ್ಬಿಟ್ಟಿದ್ದೀರಲ್ಲ? ಏನೋ ಶ್ರೀ, ನಾನ್ ರಾಮಾಯಣ ಶುರು ಮಾಡದ್ನ? ಮತ್ತಿನೇನು, ಮನೆ ಒಳಗೆ ಬಂದ್ ಕೂಡಲೇ ಕಾರಣ ಏನು ಅಂತ ಕೇಳೋದ್ ಬಿಟ್ಟು ಈಗ ಯುದ್ಧಕ್ಕೆ ನಿಂತು ಬಿಟ್ಟಿದ್ದೀರಲ್ಲ? ಅವಳ ಗಂಡಾಗಿ ನಾನೇ ಸುಮ್ಮನಿದ್ದೀನಿ ಅಂದ್ಮೇಲೆ ನಿಮ್ದೇನ್ ರಾಜ್ಯಭಾರ? ಹಾಗಾದ್ರೆ ನಾನೇನು ಅಲ್ವಾ ಅವಳಿಗೆ? ನೀವು ತಿಳ್ಕೊಂಡೋಗಿ ನಾನೇನು ಹೇಳಕ್ಕಾಗಲ್ಲ.
ಆಯ್ತಾ ನಿನಗೆ? ಯಾಕತ್ತೆ ನಾನೇನ್ ಮಾಡ್ದೆ? ಅವ್ನು ಅಷ್ಟೆಲ್ಲ ಹೇಳ್ತಿದ್ರು ನೀನ್ ಗುಂಡ್ಕಲ್ ಹಾಗೆ ನಿಂತಿದ್ಯಲ್ಲ. ಎಷ್ಟು ದಿನದಿಂದ ಹೊಂಚಾಗ್ತಿದ್ದೆ ತಾಯಿ ಮಗನ ಮಧ್ಯೆ ತಂದಿಡೋಕೆ. ಪ್ಲೀಸ್ ಅತ್ತೆ ಹಾಗೆ ಮಾತಾಡಬೇಡಿ, ನನಗೆ ಹರ್ಟ್ ಆಗುತ್ತೆ. ಹರ್ಟ್ ಆಗುತ್ತತ್ತೆ, ಹರ್ಟು. ನೋಡು, ನಾನು ಶ್ರೀಗೋಸ್ಕರ ಬದುಕಿದ್ದೀನಿ, ಅವನು ಬದಲಾಗ್ತಿದ್ದಾನೆ. ಈಗ ನಂಗೆ ಯಾರಿದ್ದಾರೆ? ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ನೀವು ಸುಖವಾಗಿರು ಪ್ಲೀಸ್ ಅತ್ತೆ. ನೀವು ಯಾಕ್ರಿ ಬರಕ್ ಹೋದ್ರಿ ಇಲ್ಲಿ? ನಮ್ಮ ಅಮ್ಮಂಗೆ ಏನಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ಮುಗೀತು ನಮ್ಮ ಕತೆ. ಅದಕ್ಕೆ ಅಲ್ವಾ ಫ್ರೆಂಡ್ ಅಂತ ಮ್ಯಾನೇಜ್ ಮಾಡಿದ್ದು. ಒಂದು ವಿಷಯ ಏನು ಹೇಳಿ? ಈಗ ಒಬ್ಬ ದೊಡ್ಡ ಡೀಲರ್ ನೋಡ್ಕೊಂಡು ಬಂದಿದ್ದೀನಿ, ಹಾರದ ಬಗ್ಗೆನೂ ಹೇಳಿದ್ದೀನಿ, ಮಾಲ್ ಸಮೇತ ಬನ್ನಿ ನೋಡೋಣ ಅಂತ ಹೇಳಿದ್ದಾರೆ. ಎಷ್ಟು ಸಿಗುತ್ತೆ ಅಂತ ಏನಾದರೂ ಹೇಳಿದಾರ? ಅವ್ರು ಹೇಳೋ ಪ್ರಕಾರ ಒಂದು 8-10 ಲಕ್ಷಕ್ಕೇನು ಮೋಸ ಇಲ್ಲ ಅನಿಸುತ್ತೆ. ನೀನು ಹಾರ ತಗೊಂಡು ಮಾಮೂಲು ಜಾಗಕ್ಕೆ ಬಂದ್ಬಿಡು, ನಾವು ಅಲ್ಲಿಂದ ಬೆಳಿಗ್ಗೆನೇ ಹೊರಟ್ಬಿಡೋಣ. ಮಾಲ್ ಅವ್ರ ಕೈಗೆ ಸೇರ್ತಿದ್ದಾಗೆ ಎಲ್ಲ ದುಡ್ಡು ಸೆಟ್ಲ್ ಮಾಡ್ಬಿಡ್ತಾರೆ ತಾನೆ? ಹ್ಞೂ ಕಣ, ಅದಕ್ಕೆ ನಾನು ಗ್ಯಾರಂಟಿ. ಆದರೆ ನೀನು 2% ಕಮಿಷನ್ ಕೊಡಬೇಕಷ್ಟೇ. ಇಲ್ಲ ಗುರು, ಡೀಲ್ ಮುಗೀತಾ ಇದ್ದಂಗೆ ನಿನ್ನ ದುಡ್ಡು ನಿನಗೆ ಬಂದು ಸೇರುತ್ತೆ, ನೀನು ತಲೆನೇ ಕೆಡ್ಸ್ಕೊಬೇಡ. ಸರಿ, ಈಗ ನೀನು ಹೊರಡು. ಇನ್ನು ಯಾವತ್ತೂ ನಮ್ಮ ಮನೆ ಕಡೆ ಬರೋಕೆ ಹೋಗ್ಬೇಡ, ಆಯಿತಾ? ಡೀಲ್ ಮುಗಿದ್ಮೇಲೆ ನಾನ್ಯಾರೋ ನೀನ್ಯಾರೋ ಬರ್ತೀನಿ, ಬಾಯ್. ಯಾಕೆ ಹೀಗೆ ಮಾಡಿದೆ ಶ್ರೀ? ನಾನೇನು ಮಾಡಿದೆ? ಲಲಿತಾ ಅತ್ತೆ ಮೇಲೆ ಅಷ್ಟೊಂದು ಕೂಗಾಡೋ ಅವಶ್ಯಕತೆ ಇತ್ತಾ? ಅವರು ನಿನ್ನ ಮೇಲೆ ಅಷ್ಟೊಂದು ಕೂಗಾಡೋ ಅವಶ್ಯಕತೆ ಏನಿತ್ತು? ಅವ್ರು ನನ್ನ ಮೇಲೆ ಕೂಗಾಡೋದು ಬೇರೆ, ನೀನು ಅವ್ರ ಮೇಲೆ ರೇಗಾಡೋದು ಬೇರೆ. ಅದು ಹೇಗೆ ಬೇರೆ ಬೇರೆ? ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀನು ಹಾಗೆ ಮಾಡಿದ ತಪ್ಪು. ಅವ್ರ ಜೊತೆ ಅಷ್ಟೊಂದೆಲ್ಲ ಮಾತಾಡಿದ್ರು ತಪ್ಪಲ್ವಾ? ಎದುರುಗಡೆ ಇರೋರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ನಾವು ತಪ್ಪು ಮಾಡಿದ್ರೆ ಅದು ಪಾಪ ಆಗುತ್ತೆ ಶ್ರೀ. ಇಷ್ಟೊಂದು ಒಳ್ಳೆಯೊಳಾಗ್ಬೇಡ ಜಾನು, ಯಾರು ನಿನಗೆ ಬೆಲೆ ಕೊಡಲ್ಲ. ನಂಗೆ ಬೇಕಾಗಿರೋದು ಬೆಲೆ ಅಲ್ಲ, ಎಲ್ಲರ ಪ್ರೀತಿ. ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋರ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಅನ್ನೋದು ಇರಬೇಕಲ್ವಾ? ಅದು ಲಲಿತಾ ಅತ್ತೆಗಿಲ್ವಾ? ನಿನ್ನ ವಿಷಯದಲ್ಲಿ ಇಲ್ಲ ಅನ್ಸುತ್ತೆ. ಆದರೆ ನಿನ್ನ ವಿಷಯದಲ್ಲಿ ನೀನಂದ್ರೆ ಅವ್ರಿಗೆ ಪ್ರಾಣ ಶ್ರೀ. ನನಗೂ ಅಷ್ಟೇ, ನನ್ನ ಅಮ್ಮಂದಿರಂದರೆ ಪ್ರಾಣ. ಯಾವುದೇ ಕಾರಣಕ್ಕೂ ಅವ್ರ ಮನಸ್ಸಿಗೆ ಒಂದು ಸಣ್ಣ ನೋವಾದರೂ ಸಹಿಸ್ಕೊಳ್ಳೋಕ್ಕಾಗಲ್ಲ ನನಗೆ. ಅದನ್ನು ಅವರು ಅಡ್ವಾಂಟೇಜಾಗಿ ತೊಗೋಬಾರ್ದು. ನನ್ನ ಜೊತೆ ಆ ರೀತಿ ಮಾತಾಡೋ ಮುಂಚೆ ನನ್ನ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅವರು. ನಿನ್ನ ಫೀಲಿಂಗ್ಸಿಗೆ ಎಲ್ಲಿ ಹರ್ಟ್ ಮಾಡಿದ್ರು? ನಿನ್ಗೆ ಹರ್ಟ್ ಆದರೆ ನನಗೂ ಹರ್ಟ್ ಆದಂಗೆ ಜಾನು. ಮೊದಲೇ ನೀನು ರವಿ ವಿಷಯದಲ್ಲಿ ಎಮೋಷನಲ್ ಬ್ರೇಕ್ ಡೌನ್ ಆಗಿದ್ದೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಬಂದು ಕೂಡಲೇ ಬಾಗಿಲ ಹತ್ರ ನಿಲ್ಲಿಸ್ಕೊಂಡು ಜೈಲರ್ ಥರ ಪ್ರಶ್ನೆ ಮಾಡ್ತಿದ್ದಾರೆ. ಮಾತು ಕೇಳ್ತೀವಿ ಅಂತ ದಬ್ಬಾಳಿಕೆ ನಡೆಸಿದ್ರೆ ಸಿಟ್ಟು ಬರಲ್ವ ನನಗೆ? ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ಶ್ರೀ? ಡೌಟಾ? ಪ್ರೂವ್ ಆಗಬೇಕು ಅಂದ್ರೆ ಹೇಳು, ಏನು ಮಾಡಬೇಕು ಅಂತ. ಲಲಿತಾ ಅತ್ತೆ ಹತ್ರ ಹೋಗಿ ಸಾರಿ ಕೇಳಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಯಾಕೆ? ಅವ್ರಿಗೂ ಅರ್ಥ ಆಗಲಿ, ತಮ್ಮವರೇ ತಮ್ಗೆ ಯಾರಾದರೂ ಹರ್ಟ್ ಮಾಡಿದ್ರೆ ಅದ್ರ ನೋವು ಎಷ್ಟಿರುತ್ತೆ ಅಂತ. ಜನರನ್ನ ನಿಷ್ಕಲ್ಮಶವಾಗಿ ಪ್ರೀತಿಸೋದನ್ನ ನಾನು ನಿನ್ನಿಂದ ಕಲಿತೆ ಶ್ರೀ. ನಿನ್ನ ಬಾಯಲ್ಲಿ ಈ ಮಾತು ಬರಬಾರ್ದು. ಸಂದರ್ಭಕ್ಕೆ ಸಿಕ್ಕಾಕೊಂಡು ಎಂತೆಂಥವ್ರೋ ವಿಲನ್ ಆಗ್ತಾರಂತೆ. ಇನ್ನು ನಾನು ಯಾವ ಮಹಾ ಬಿಡು. ಪ್ಲೀಸ್ ಶ್ರೀ, ಇಷ್ಟು ವರ್ಷ ಲಲಿತಾ ಅತ್ತೆಗೆ ನೀನೇ ಎಲ್ಲ ಆಗಿದ್ದೆ. ಮಗ, ಫ್ರೆಂಡ್, ವೆಲ್ ವಿಶ ಎಲ್ಲ. ನಾನು ಈ ಮನೆಗೆ ಬಂದಾಗಿಂದ ನೀನು ಹೆಚ್ಚಿನ ಟೈಮ್ ನನ್ನ ಜೊತೆ ಸ್ಪೆಂಡ್ ಮಾಡ್ತೀಯ. ಅದಕ್ಕೆ ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗಿರುತ್ತೆ. ಅದೇ ಕೋಪನ ಹೀಗೆ ತೀರಿಸ್ಕೊಂಡಿರ್ತಾರಷ್ಟೇ. ಅವ್ರ ಮನಸ್ಸಲ್ಲಿ ಬೇರೆ ಏನೂ ಇರಲ್ಲ. ಬೇಕಂದ್ರೆ ಹೋಗಿ ಕೇಳು, ಅವರು ಇದನ್ನೇ ಹೇಳ್ತಾರೆ. ನೀನೇನೇ ಹೇಳು, ನಾನಂತೂ ಹೋಗಲ್ಲ. ನನ್ನ ಹೆಸರು ಹಾಳಾದ್ರೂ ಪರವಾಗಿಲ್ವಾ? ನಿನ್ನ ಹೆಸರು ಯಾಕೆ ಹಾಳಾಗುತ್ತಾ? ಸೊಸೆ ಬಂದು ಅಮ್ಮ ಮಗನ ಮಧ್ಯೆ ತಂದಿಟ್ಲು ಅಂದರೆ ನನ್ನ ಹೆಸರು ಹಾಳಾಗಲ್ವಾ? ಲಲಿತಮ್ಮ ಏನಾದರೂ ಆ ರೀತಿ ಹೇಳಿದ್ರಾ? ಇಲ್ಲ, ಯಾವತ್ತೂ ಹಾಗೆ ಹೇಳೋದು ಬೇಡ. ಅದಕ್ಕೆ ಹೋಗಿ ಮಾತಾಡು ಶ್ರೀ. ಬೆಳಿಗ್ಗೆ ಮಾತಾಡ್ತೇನೆ. ರಾತ್ರಿ ಎಲ್ಲ ಅವ್ರ ತಲೆಯಲ್ಲಿ ಕೆಟ್ಟ ಯೋಚನೆ ಬಂದರೆ ಕಷ್ಟ. ನನ್ನ ಮೇಲೆ ಪ್ರೀತಿ ಇದ್ದರೆ ಹೋಗಿ ಮಾತಾಡು ಪ್ಲೀಸ್ ಶ್ರೀ. ಸರಿ.
ಇದೆಲ್ಲ ಅಂದ್ಬಿಟ್ಟು ಯಾಕೋ ಬಂದೆ ಮತ್ತೆ? ಈಗ ಅಳೋಂಥದ್ದು ಏನಾಯಿತು? ಇನ್ನೇನಾಗಬೇಕು? ಯಾವತ್ತೂ ಒಂದು ಮಾತು ಹೇಳ್ದವನಲ್ಲ ನೀನು, ಇವತ್ತು ಅವಳಿಂದಾಗಿ ಏನೆಲ್ಲ ಕೇಳಿಸ್ಕೋಬೇಕಾಯ್ತು ನಾನು. ಸುಮ್ಮನೆ ಜಾನನ್ ಮಧ್ಯೆ ತರಬೇಡಿ ಲಲಿತಮ್ಮ, ನಂಗೆ ಇಷ್ಟ ಆಗೋದಿಲ್ಲ. ಹೌದೌದು, ಈಗ ಅವಳೇ ಅಲ್ವಾ ನಿನಗೆ ಎಲ್ಲ? ಈಗೇನು ನನ್ನ ಜೊತೆ ಜಗಳ ಮಾಡಬೇಕು ಅಂತನಾ? ಬರೀ ಲಾಲಿ ಮಾತ್ರ ಹಾಡು ಗೊತ್ತು ಕಣವೆ ಬಾಯಿಗೆ. 20 ವರ್ಷದಿಂದ ನಿನ್ನನ್ನೇ ನಾನು ಅಮೃತ ಅನ್ಕೊಂಡಿದ್ದೀನಿ. ನೀನೇ ನನ್ನ ಬದುಕು ಕಣೋ. ನೀನು ಹೀಗೆ ವಿರೋಧಿಸಿದ್ರೆ ನನಗೆ ಬದುಕು ಆಸೆ ಏನಾದರೂ ಉಳಿಯತ್ತಾ? ಅಂಥದ್ದೇನು ಮಾಡಿದೆ ನಾನು? ನನ್ನ ಎದುರಿಗೆ ನಿಂತು ಜಾನ್ವಿ ಗಂಡ ನಾನು ಅಂತ ಹೇಳಿದೆ. ನಾನು ಜಾನು ಗಂಡ ಅನ್ನೋದು ಸುಳ್ಳ? ಅದನ್ನ ನೆನಪು ಮಾಡೋ ಅಗತ್ಯ ಇತ್ತೇನೋ? ನನ್ನೊಬ್ಬರಿಗೆ ಮಾತ್ರ ಅವಳ ಮೇಲೆ ಅಧಿಕಾರ ಇರೋದು ಅಂತ ಹೇಳಿದೆ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲೇ ಗೊತ್ತಾಗುತ್ತಲ್ಲ ಇನ್ಮೇಲೆ ನಾನು ಅವಳಿಗೆ ಏನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಖಂಡಿತ ಇದೆ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಮನೆ ಒಳಗೆ ಬರ್ತಿದ್ದ ಹಾಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಹೋದ್ರೆ? ನಾನೆಲ್ಲ ಅವಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದೆ. ನಾನೇ ಕೇಳಿಸ್ಕೊಂಡಲ್ಲ. ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ ಶ್ರೀ. ಬದಲಾಗಿರೋದು ನೀವು ಮಾಮ್. ನಾನು ಬಂದಾಗಲಿಂದ ನೋಡ್ತಾನೆ ಇದ್ದೀನಿ. ಅವಳ ಜೊತೆ ಒಂದಿನಾದ್ರೂ ನಗ್ನಗ್ತಾ ಮಾತಾಡಿದ್ದೀರಾ? ಯಾವಾಗ ನೋಡಿದ್ರು ಬರೀ ಭಂಗಿಯ ಚುಚ್ಚು ಮಾತುಗಳು, ಹರಿ ಇದೆ ಆಗೋಯ್ತು. ಹೌದು ಅಲ್ವೋ? ನಾನೇನೋ ಒಂದೆರಡು ಮಾತಾಡಿದೆ ಅಂತ ಇಲ್ಲಿ ಬಂದು ಕಣ್ಣೀರು ಹಾಕ್ತಾ ನಿಂತಿದ್ದೀರಲ್ಲ. ನಿಮ್ಮ ಮಾತು ನಡವಳಿಕೆಯಿಂದ ಜಾನುಗೆ ಹರ್ಟ್ ಆಗ್ಬೋದು ಅಂತ ಯೋಚನೆ ಮಾಡಬೇಕಲ್ವಮ್ಮ? ಯಾಕೋ ಶ್ರೀ, ಅವಳು ಬಂದಾಗಿಂದ ನಿನ್ನಿಂದ ತುಂಬಾ ದೂರ ಹೋಗ್ತಿದ್ಯಾ ಅನಿಸ್ತಾ ಇದೆ ಕಣೋ. ಅದು ನಿಮ್ಮ ಭ್ರಮೆ ಅಷ್ಟೇ. ಅವಳು ಬಂದಾಗಲಿಂದ ಹೇಳ್ತಾನೆ ಇದ್ದಾಳೆ, ನಾನು ಶ್ರೀನ ನಿಮ್ಮಿಂದ ದೂರ ಮಾಡೋದಕ್ಕೆ ಬಂದಿಲ್ಲ, ನಿಮ್ಮಲ್ಲಿ ಒಬ್ಳಾಗೋದಕ್ಕೆ ಬಂದಿದ್ದೀನಿ ಅಂತ. ಹೇಳಿದವಳೋ ಇಲ್ವೋ? ಆದ್ರೆ ನೀವ್ಯಾಕೆ ಅರ್ಥ ಮಾಡ್ಕೋತಿಲ್ಲ? ಯಾಕೆ ಅವಕಾಶ ಸಿಕ್ಕಾಗಲಿಲ್ಲ ಅವಳನ್ನ ನೋಯಿಸೋ ಪ್ರಯತ್ನ ಮಾಡ್ತೀರಾ? ನನ್ನ 6 ಜನ ಅಮ್ಮಂದಿರಲ್ಲಿ ತುಂಬ ಸೆನ್ಸಿಬಲ್ ಅಂದರೆ ನೀವೇ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಮಾಮ್? ನಮ್ಮ ಕಷ್ಟನ ಹೇಳ್ಕೊಂಡು ಕೊರಗೋದಿದ್ದೇ ಇರುತ್ತೆ. ಆದರೆ ಬೇರೆಯವ್ರು ಬಂದು ನಮ್ಮ ಹತ್ರ ಕಷ್ಟ ಹೇಳ್ಕೊಂಡಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ಪಂದಿಸೋದಿದೆಯಲ್ಲ, ಅದು ದೊಡ್ಡತನ. ಈಗೇನು ಶ್ರೀ, ನಿನಗೋಸ್ಕರ ಅವಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ. ಇನ್ನೊಂದ್ಸಲ ದಯವಿಟ್ಟು ಈ ರೀತಿ ನಡ್ಕೋಬೇಡಿ ಪ್ಲೀಸ್. ಥ್ಯಾಂಕ್ಸ್ ಶ್ರೀ. ನೀನೆಲ್ಲಿ ನಿನ್ನ ಹೆಂಡತಿ ಹತ್ರ ಹೋಗಿ ಸಾರಿ ಕೇಳು ಅಂತ ಹೇಳ್ತೀಯ ಅಂತ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದೆ. ಇದೇ ಆತಂಕದಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ಬರಕ್ಕೆ ಶುರು ಆದವು. ಈಗ ನೀನು ಬಂದು ಮಾತಾಡ್ದಿಯಲ್ಲ, ಎಲ್ಲ ಕೆಟ್ಟ ಯೋಚನೆಗಳು ಹೊರಟೋಯ್ತು ಶ್ರೀ. ಗುಡ್ ನೈಟ್ ಮಾಮ್. ಸರ್, ನನ್ನ ಸಂಬಳದಿಂದ ದುಡ್ಡು ಕಟ್ ಮಾಡೋದು ಬೇಡ ಅಂತ ಹೇಳಿದಿರಂತೆ. ಹೌದು, ಅನ್ನಪೂರ್ಣ ಮೇಡಮ್ ಹೇಳಿದ ಮಾತನ್ನ ತೆಗೆದಾಕಿರೋ ತಪ್ಪಾಗತ್ತೆ ಸರ್. ಮೊನ್ನೆ ಮನೆಗೆ ಹೋದಾಗಲೇ ನನಗೆ ಚೆನ್ನಾಗಿ ಕ್ಲಾಸ್ ಆಗಿದೆ. ಸಾರಿ, ನನ್ನ ತಪ್ಪಿಂದ ನಿಂಗೆ ಅವಮಾನ ಆಗಿದ್ದಕ್ಕೆ. ಸರ್, ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮಗೋಸ್ಕರ ಪ್ರಾಣ ಕೊಡೋಕ್ಕೆ ತಯಾರಾಗಿರೋನಿಗೆ ಇದೊಂದು ಸಣ್ಣ ಅವಮಾನ ಯಾವ ಲೆಕ್ಕ? ಅನ್ನಪೂರ್ಣ ಮೇಡಮ್ ಹೇಳಿರೋದ್ರಿಂದ ಕಟ್ ಮಾಡಲಿ ಬಿಡಿ ಸರ್. ನೀನು ತಗೊಳ್ದಿರೋ ದುಡ್ಡನ್ನ ನಿನ್ನ ಸಂಬಳದಿಂದ ಹೇಗೆ ಕಟ್ ಮಾಡ್ಕೊಳ್ಳೋ? ಸರ್, ಇಂಥ ಎಷ್ಟೋ 50,000ಗಳನ್ನ ಸ್ನೇಹದ ಮೇಲೆ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದೀರಾ. ಅದನ್ನಂತೂ ವಾಪಸ್ ಕಟ್ಟಕ್ಕೆ ನೀವು ಬಿಟ್ಟಿಲ್ಲ.
ಇದನ್ನಾದ್ರೂ ಕಟ್ತೀನಿ ಬಿಡಿ ಸರ್. ಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಂದು? ಸರ್, ಅನ್ನಪೂರ್ಣ ಮೇಡಮ್ ಕೇಳಿದ್ರೆ ಏನು ಹೇಳಲಿ? ಅಜ್ಜಿ ಇದ್ರ ಬಗ್ಗೆ ಮತ್ತೆ ಕೇಳೋ ಸಂದರ್ಭನೇ ಬರಲ್ಲ. ಇದೆಲ್ಲ 50,000 ಇದೆ. ಇದನ್ನು ತೊಗೊಂಡೋಗಿ ಅಕೌಂಟ್ಸಲ್ಲಿ ಜಮಾ ಮಾಡಿಸಿ ನಿನ್ನ ಹೆಸರಲ್ಲಿರೋ ಲೋನ್ನ ಕ್ಯಾನ್ಸಲ್ ಮಾಡಿಸು. ಸರ್, ಇದ್ಯಾವ ಹಣ ಸರ್? ಜಾನ್ವಿ ತಾಯಿ ಬಂದಾಗ ಕೊಟ್ಟಿದ್ನಲ್ಲ, ಅದೇ ದುಡ್ಡು ವಾಪಸ್ ಬಂದಿದೆ. ಇದನ್ನು ತೊಗೊಂಡೋಗಿ ಕಟ್ಟು. ಸರ್, ಆದರೂ ನಾನು ಈ ದುಡ್ಡನ್ನ... ನಂದು ಹೇಳ್ದಷ್ಟು ಮಾಡು. ಸರಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ. ಏನಾಗಬೇಕು? ನನ್ನ ಹತ್ರ ಒಂದು ಹಾರ ಇದೆ, ಅದನ್ನು ಮಾರಬೇಕಿತ್ತು ಸರ್. ಯಾವ ಥರದ ಹಾರ?